ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಚಿಕ್ಕ ಮಾಹಿತಿ. ನೀವು ಈ ಫೋನ್ಪೇ ಆ್ಯಪನ್ನು ಯೂಸ್ ಮಾಡಿದರೆ ನೀವು ಒಂದೇ ನಿಮಿಷದಲ್ಲಿ ₹100ವರೆಗೂ ಗಳಿಸ್ಬೋದು. ಹಾಗೂ ಒಂದು ನಂಬರ್ನ ನೀವು ರೆಫರ್ ಮಾಡಿದರೆ ₹100ವರೆಗೂ ಆರಾಮಾಗಿ ಹಣ ಗಳಿಸ್ಬೋದು. ಫ್ರೆಂಡ್ಸ್, ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಫುಲ್ ವಿಡಿಯೋ ಅಂತ ಲಿಂಕ್ ಕೊಟ್ಟಿದ್ದೀನಿ. ಆ ವಿಡಿಯೋನ ನೀವು ನೋಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಫ್ರೆಂಡ್ಸ್, ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೆ ಕೆಲವು ದಿನಗಳ ಹಿಂದೆ. ನಿಮ್ಮ ಸಾಲ ಮನ್ನಾ ಆಗಿದೆಯೋ ಇಲ್ಲ ಅಂತ ಆನ್ಲೈನಲ್ಲಿ ನೋಡೋದು ಹೇಗೆ ಅಂತ. ಆದರೆ ಆ ವೆಬ್ಸೈಟ್ ಬಂದಾಗಿದೆ ಈಗ. ಅದಕ್ಕೋಸ್ಕರ ಇನ್ನೊಂದು ಹೊಸ ವೆಬ್ಸೈಟ್ ಬಂದಿದೆ ಗೌರ್ಮೆಂಟ್ದೇ. ಇಲ್ಲಿ ನೀವು ನಿಮ್ಮ ಸಾಲ ಮನ್ನಾ ಆಗಿದೆ ಇಲ್ಲ ಅಂತ ನೋಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬರುತ್ತೆ, ಅದನ್ನು ಮರೆಯದೆ ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳು ನಿಮ್ಮಲ್ಲಿ ಫ್ರೀಯಾಗಿ ಬರ್ತವೆ ಫ್ರೆಂಡ್ಸ್. ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಈಗ ನೀವು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡಬಹುದು ನಿಮ್ಮ ಸಾಲ ಮನ್ನಾ ಆಗಿದೆಯೋ ಇಲ್ಲ ಅಂತ. ನಿಮಗೇನಾದರೂ ಸಾಲ ಮನ್ನಾ ಬಗ್ಗೆ ಗೊತ್ತೇ ಇಲ್ಲಪ್ಪ ಅಂದರೆ ಈಗ ಫೆಬ್ರವರಿ 8 ಒಳಗೆ ಎಲ್ಲ ಸಾಲ ಮನ್ನಾ ಮಾಡ್ತಿದ್ದಾರೆ. ರೈತರ ಬೆಳೆ ಸಾಲ ಹಾಗೂ ಹೊಲದ ಸಾಲ ಹಾಗೂ ಕೆಲವು ಸಾಲಗಳು. ಫ್ರೆಂಡ್ಸ್, ನೀವು ಈಗ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೇನೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇರುತ್ತೆ, ಅದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಈ ಲಿಂಕನ್ನು ಒತ್ತೋಕ್ಕಿಂತ ಮೊದಲು ನೀವು ಹತ್ತಿರ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್, ನೀವು ಸಾಲ ಮನ್ನಾ ಮಾಡಲು ಯಾವ ಪಾವತಿ ಕೊಟ್ಟಿರ್ತೀರಿ ನೋಡಿ, ಅದು ಕಾರ್ಡನ್ನು ನಿಮ್ಮ ಪಕ್ಕ ಇಟ್ಟುಕೊಳ್ಳಿ. ಫ್ರೆಂಡ್ಸ್, ಸೊ ಇಲ್ಲಿ ನೀವು ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 1-2 ಸೆಕೆಂಡ್ನಲ್ಲಿ ಅದು ಕೆಳಗಿನ ಲಿಂಕನ್ನು ಓಪನ್ ಆಗುತ್ತೆ. ಫ್ರೆಂಡ್ಸ್, ನೋಡಿ ಈಗ ಕೆಳಗಡೆ ಬಂತು, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಷ್ಟು ಆದ ತಕ್ಷಣ ಈಗ ನೆಕ್ಸ್ಟ್ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವು 10 ಸೆಕೆಂಡ್ ವೇಟ್ ಮಾಡಬೇಕು. 10 ಸೆಕೆಂಡ್ ನೀವು ವೇಟ್ ಮಾಡಿದರೆ ನೆಕ್ಸ್ಟ್ ಇಲ್ಲಿ ಒಂದು ಆಪ್ಷನ್ ಓಪನ್ ಆಗುತ್ತೆ, ಗೆಟ್ ಲಿಂಕ್ ಅಂತ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಈ ಸಾಲದ ಪೇಜ್ ಓಪನ್ ಆಗಿ ಬಿಡುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಕೆಳಗಡೆ ಪ್ಲೀಸ್ ವೇಟ್ ಅಂತ ಇದೆಯಲ್ಲ, ಇಲ್ಲಿ ಮೇಲ್ಗಡೆ 10 ಸೆಕೆಂಡ್ ಅಂತ ಇದೆ. ನೀವು ಇಲ್ಲಿ 10 ಸೆಕೆಂಡ್ ವೇಟ್ ಮಾಡಬೇಕು. ಮತ್ತು ನೀವು ಇದು ವರ್ಕ್ ಆಗ್ತಿಲ್ಲ ಅಂತ ಫೇಕ್ ಅಂತ ಕಮೆಂಟ್ ಬರಿಬೇಡಿ. ಕಮೆಂಟ್ನಲ್ಲಿ ನೀವು 10 ಸೆಕೆಂಡ್ ವೇಟ್ ಮಾಡಿ. ಇಲ್ಲಿ ನೋಡಿ ಕೆಳಗಡೆ ಗೆಟ್ ಲಿಂಕ್ ಅಂತ ಬಂತು, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಈಗ ನೋಡಿ ನಿಮ್ಮ ಸಾಲದ ವೆಬ್ಸೈಟ್ ಓಪನ್ ಆಗೇ ಬಿಡ್ತು. ಫ್ರೆಂಡ್ಸ್, ಇಲ್ಲಿ ನೀವು ನಿಮ್ಮ ಯಾವ ರೀತಿ ಬ್ಯಾಂಕ್ ಇದೆ ಅಂತ ಮೊದಲು ಇಲ್ಲಿ ಮೇಲ್ಗಡೆ ಸೆಲೆಕ್ಟ್ ಮಾಡಬೇಕು. ನಿಮ್ಮ ಬ್ಯಾಂಕ್ ನ್ಯಾಷನಲೈಸ್ಡ್ ಬ್ಯಾಂಕ್ ಇದ್ದರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೂ ನೀವು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಸಾಲ ಮನ್ನಾ ಮಾಡಲು ಯಾವ ಕಾರ್ಡ್ ಕೊಟ್ಟಿರ್ತೀರಿ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ರೇಷನ್ ಕಾರ್ಡ್ ಕೊಟ್ಟಿದ್ರೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಬರೀಬೇಕು. ಆಧಾರ್ ಕಾರ್ಡ್ ಇದ್ದರೆ ಇಲ್ಲಿ ಮೇಲ್ಗಡೆ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಬರೀಬೇಕು. ಬರೀದು ಇಲ್ಲಿ ಕೆಳಗಡೆ ಗೆಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಸಾಕು. ಫ್ರೆಂಡ್ಸ್, ನಿಮ್ಮ ಹೆಸರು ಇಲ್ಲಿ ಬಂದುಬಿಡುತ್ತೆ. ನಿಮ್ಮ ಸಾಲ ಎಷ್ಟು ಮನ್ನಾ ಆಗುತ್ತೆ, ಮನ್ನಾ ಆಗುತ್ತೋ ಇಲ್ಲ, ಅದೆಲ್ಲ ಮಾಹಿತಿ ಇಲ್ಲಿ ಕೆಳಗಡೆ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನಂದು ಯಾವುದೇ ಸಾಲ ಇಲ್ಲ, ಅದಕ್ಕೋಸ್ಕರ ನಂದು ಇಲ್ಲಿ ಕೆಳಗಡೆ ಏನೂ ಹೆಸರು ಬರಲಿಲ್ಲ. ಫ್ರೆಂಡ್ಸ್, ಸೊ ನೀವು ಈ ರೀತಿ ನಿಮ್ಮ ಸಾಲ ಮನ್ನಾ ಆಯಿತೋ ಇಲ್ಲ ಅಂತ ಚೆಕ್ ಮಾಡ್ಬೋದು ನಿಮ್ಮ ಮೊಬೈಲ್ನಿಂದಲೇ. ಸೊ ನೀವು ಇದುವರೆಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ನಿಮಗೆ ಇಷ್ಟ ಆಗಿಲ್ಲ ಅಂದರೂ ಕೂಡ ನಮಗೆ ಕಮೆಂಟ್ನಲ್ಲಿ ನೀವು ಹೇಳಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಹಾಗೂ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಾನು ತಿಳ್ಕೊತೀನಿ. ನಿಮಗೆ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೇನೆ. ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬರುತ್ತೆ, ಅದನ್ನು ಮರೆಯದೆ ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಉಚಿತವಾಗಿ ಬರ್ತವೆ. ಫ್ರೆಂಡ್ಸ್, ನೋಟಿಫಿಕೇಷನ್. ಹಾಗೂ ನಮಗೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಫಾಲೋ ಮಾಡ್ಬೋದು, ಅಲ್ಲಿ ಮೆಸೇಜ್ ಮಾಡ್ಬೋದು ನಮಗೆ. ಸೊ ಫ್ರೆಂಡ್ಸ್, ಇವತ್ತಿಗೆ ಇಷ್ಟೇ ಇತ್ತು. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.